ಬಿಡಿಪುರ ಹರಿ ಹರ ಜಾರುವ ಮನಿ ಜಾರಿನಿಗೆ ಕೊಟ್ಟಿದ್ದೇನೋ ಮಾರುವ ಮನೆ ಮಾಯಾದೇವಿಗೆ ಬಿಟ್ಟೇನೇನೋ ನಾರುವ ಮನಿಗೆ ಮಸಿಬಿನಾಳ ಹುಡುಗಿ ಇರಲಿ ಎಂದು ನಾ ಕರುಣೆ ನಾರುವ ಮನಿಗೆ ನಾಗೇಶಿ ಹುಡುಗಿ ಇರಲಿ ಎಂದು ನಾ ಕರುಣೆ ಹುಟ್ಟಿದ ಮನೆ ಹಗಲತ್ತ ಸುತ್ತಿದೆ ಹುಟ್ಟಿದ ಮನೆ ಮೂಲ ಬಯಲು ಇಟ್ಟಿದೆ ಕಟ್ಟಿದ ಮನೆ ಕಡಿ ಬಾಗಿಲ ಕೆಳಕ್ಕೆ ಬರೋದು ನಾ ಹೊರಗ ಕಟ್ಟಿದ ಮನೆ ಕಡಿ ಬಾಗಿಲ ಕೆಳಕ್ಕೆ ಬರೋದು ನಾ ಹೊರಗ ಆ ಮನೆ ಬಾಡಿಗೆ ಅಕ್ಕಿ ಮುಂದ ಇಟ್ಟಿದನೋ ಈ ಮನೆ ಬಾಡಿಗೆ ಇಕ್ಕಿ ಮಾರಿಗೆ ಬಿಟ್ಟಿದನೋ ಆ ಮನೆ ಈ ಮನೆ ಹರಗುವ ಸೂಳ್ಯರಿಗೆ ಅರಿವಿದ ಹರಗುವ ಸೂಳರಿಗೆ ಅನುವಿಲ ಹಿಡಿದು ಕೊಟ್ಟಿದ್ದೇನೋ ಅಂದವಾಡಿ ಶನಡಿಗೆ ತಟ್ಟಿದೇನೋ ಅನಾದಿ ಕಳೆದು ದಿಗಂಬರ ಒಳಗೆ ಕೊಟ್ಟಿದ್ದೇನೋ ವಿಷಾನ ಬ್ರಹ್ಮಾನಂದಕ್ಕಾಗಿ ಅನುಭವದಡಿಗಿ ಸಭಾ ಸಭಿಕರಿಗೆಲ್ಲ ಶಿರವಾಗಿ ಕರಮುವುದು ಹೇಳೋದೇನಪ್ಪ ಅಂತಂದ್ರೆ
ಏನ್ ಹೇಳ್ಬೇಕಾಗಿದ್ರಿ ಮಾಸ್ತರ? ಸುರುವಿಗೆ ಎದ್ದು ಕೂಡಲೇ ಏನ್ ಹೇಳಿದ್ದೇವೆ ಹೆಣ್ಮಗಳಿಗೆ? ಏನ್ ಹೇಳಿದೇವ್ರಿ ಮಾಸ್ತರ? ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಸಾರೆ ಹೌದ್ ಆಲಮ್ ಕಾ ಮಾಲೀಕ ತೂ ಹಿ ತೂ ಹೈ ಪರಮೇಶ ಅಂತ ಹೇಳಿದ್ದೇವೆ ನಾವು. ಹೌದ್ ಹೌದು. ಪೂರಾ ಜಗದ ಒಡೆಯ ನೀನೇ. ತದನಂತರ ಎದ್ದಕೆರೆ ಈ ನಮ್ಮ ಮಶೀನಾಳದ ಹುಡುಗಿ ಏನ್ ಹೇಳಕತ್ತಾಳ? ಏನ್ ಹೇಳ್ತಾರ್ರಿ ಮಾಸ್ತರ? ಅದು ಯಾಕೋ ಮಸ್ಕೊಂಡೆ ಬಂದಂಗೆ ಕಾಣ್ತಾಳ ಆಕಿ ಬರಾಗ. ಹೌದ್ ಅಲ್ಲ ಹೌದು. ಅವು ಹಿಂದಿನ ಹೆಂಗ್ ಮಾಡ್ಲಾಕತ್ತೇವ ಗೊತ್ತ ನಿಮಗ? ಹ್ಯಾಂಗ ಮಾಡ್ಲಕತ್ತಾಳ? ಅವು ಸೂರ್ ಬಿಟ್ಟೆ ಸೀರ್ಲಾಕತ್ತೇವ ಬರೇ. ಅದು ಅವ್ರಿಗೆ ರೂಢನೇ ಅದ ಮಾಸ್ತರ. ಅದೇನು ಹೊಸದಾಗಲ್ಲ ಅವ್ರಿಗೆ, ಅದು ಕಾಲಂಕಲ್ ರೂಢನೇ ಬಿದ್ದದ ಅವ್ರಿಗೆ. ಸುರುವಿಗೆ ತಾಳಿ ನಾವು ಒತ್ತಾಟಿ ಸೂರಿ ನಾವು ಒತ್ತಾಟಿ. ಹೌದ್ ಹೌದು. ಆ ಹುಡುಗಿ ಚಲೋ ಚಿಂತಾಳ ಪಾಪ ಮಗಳೋಕಿ. ಹೌದ್ ಹೌದು. ಸೂರಿನ ಕರೆಂಟ್ ನಾವು ಹಿಂದಿನ ಹಿಂಗೆ ಮಾಡ್ಲಾಕತ್ತೇವಲ್ಲಗತ್ತಿನ. ನಿನ್ನ ಮಗಳ ಏನು? ಹಾ ನನ್ನ ಮಗಳು. ಯಾವಾಗ ಹಿಡ್ದಿ? ಅದು ಊರಾಗಪ್ಪ. ಇಲ್ರಿ ಯಾವಾಗ ಹಡ್ದಿಲ್ಲ. ಎಷ್ಟನೇ ನಂಬರ್ ಇದು? ಏನು ಮೂರನೇದ, ಎರಡನೇದ, ಒಂದೇದು ನಂಬರ್ ಇದು? ಹಾ ಈಕಿಗೆ ಹಡ್ಯಾ ಟೈಮ್ದಾಗ ಮಳೆಗಾಲ ಆಗಿತ್ತೇನಿಲ್ಲ? ಅಂದ್ರ ಹಾ. ಇವು ಮಳೆಗಾಲ ಜಾಸ್ತಿ ಆದಾಗ ಇಂಥ ಹುಡ್ತಾವ. ಹೌದಲ್ರಿ ಮಾಸ್ತರ? ಮಳೆಗಾಲ ಕಮ್ಮಿ ಆಯ್ತಪ್ಪ ಅಂದ್ರೆ ಇಂಥ ಹುಟ್ಟಂಗಿಲ್ಲ. ಹೌದು. ಅದಕ್ಕೆ ಏನ್ ಹೇಳ್ತಾರೆ ಹೆಣ್ಮಗಳು? ಏನ್ ಹೇಳ್ತಾರ್ರಿ? ಹೇಳಿದಾರ ಕೇಳವಲ್ಲಿ ಹೋಗುದು ಯಾವಲ್ಲಿ? ಹೌದು ನೀ ಹೋಗು ದಾರಿ ಒಂದು ಪರ್ಬಾರ ಅಂತ ಹೇಳ್ತಾಳ. ಹೌದ್ ಹೌದು. ಅಂದ್ರ ಈ ಹುಡುಗಿ ತಲೆ ಒಟ್ಟು ಸುಧಾರಣೆದಾಗ ಇಲ್ರಿ. ಇಲ್ಲಪ್ಪ ಪರವಾರಿ ಅಂದ್ರ ಅವ್ರಿಗೆ ಗೊತ್ತಾಗಿಲ್ಲ, ಹಂಗ ನಮಗ್ ಗೊತ್ತಾಗ್ಯದ. ಹ್ಯಾಂಗ ಗೊತ್ತಾಗ್ಯದ ನಿನಗೆ? ಆತ್ಮಾಗ ಓಂಕಾರ ರೂಪ್ಲಿಂದ ಬಂದವನಿಗೆ ಅವನಿಗೆ ಒಂದು ಹರಿ ಬ್ಯಾರೇನೇ ಅದ. ಹಾ ಮತ್ತೆ ಇವ್ರ ಶರೀರಕ್ಕೊಂದು ಅಲ್ಲಿ ಮಣ್ಣಾಗ ಒಂದು ಹರಿ ಬ್ಯಾರೇನೇ ಅದ. ಹೌದು. ಮತ್ತೆ ಅದು ಅಲ್ಲಗತ್ತಳ ಯಾವ್ದಲ್ಲಗತ್ತಳ? ಹುಟ್ಟಿದ್ದೊಂದು ದಾರಿ, ಸಂಸಾರ ಮಾಡೋದೊಂದು ದಾರಿ, ಲಾಸ್ಟಿಗೆ ಹೋಗೋದೊಂದು ದಾರಿ. ಹಾ ಮೂರ ಅಂದ್ರೇನ್ರಿಪ್ಪ ಅವ್ರು? ಮೂರು ದಾರಿಗಳದಾವ. ಮತ್ತ ಯಾವ ದಾರಿಲೇ ಹೋಗ್ಯಾನ ಅನ್ನೋದು ಬೇಕಲ್ಲ ದಾರಿ. ಬೇಕಲ್ಲ ದಾರಿ ಕೂತವ್ರಿಗೆ ತಿಳಿಬೇಕಲ್ಲ. ಏನು ಒಂದು ದಾರಿದ ಕೇಳಕತ್ತಿದ್ವು, ಏನು ಮೂರು ದಾರಿದ ಕೇಳಕತ್ತಿದ್ವು? ದಾರಿ ಯಾವ ದಾರಿದ ಕೇಳಕತ್ತಿದಿ? ಏನ್ ಈ ಊರಿಗೆ ಬರೋ ದಾರಿಯೋ? ಅದಕ್ಕೆ ನಮ್ಮ ಶಾಲಿ ಶಿಕ್ಷಕರು ನಿವೃತ್ತ ಆಗ್ಯಾರ. ಅವ್ರು 60 ವರ್ಷ ಆಗಿರ್ಬೇಕು, ರಿಟೈರ್ಡ್ ಆಗಿರ್ಬೇಕು. ಹೌದಪ್ಪ. ಅದಕ್ಕೆ ಇವ್ರಿಗೆ ಸನ್ಮಾನ ಮಾಡ್ಕೋತ ಹಂಗೆ ಅವ್ರು ಬೆನ್ನು ಹತ್ಯಾರ. ಹೌದಪ್ಪ. ಯಾಕ? ಇನ್ನ ಸ್ವಲ್ಪ ಇನ್ನ ಮೊಳ್ಳದ ಹುಡುಗಿ ಶಾಣೆ ಆಗ್ಲಿ, ಹೆಚ್ಚಿನ ಶಾಣೆ ಈಕಿನ ಬಲ್ಯಾಕ ಬರ್ಲಿ, ಜ್ಞಾನ ಬರ್ಲಿ ತಿಳ್ಕೊಂಡು ಸನ್ಮಾನ ಮಾಡ್ರಿ ಅಷ್ಟೇ ಅವರು. ಹೌದಪ್ಪ. ಅಂಧಕಾರ ಹೋಲಿ ಪಕ್ಕ ಸುಟ್ಟದ ಗಡಿಗೆ ಅಂತ ಅವ್ರು ಸನ್ಮಾನ ಮಾಡಿಲಿಕ್ಕಿಗೆ ಎಲ್ಲಿಪ್ಪ ಚೆಕ್ ಮಾಡ್ಲಕ್ ಬಂದಾರ ಅವರು. ಗಡಿಗೆ ಏನ ಇದು ಪಕ್ಕ ಸುಳ್ಳಿ ಎಲ್ಲರ ಕೈಯಾಗ ಸಿಗಲಿ ಅಂದ್ರ ತಿಮ್ಮನ ಕೈಯಾಗ ಕಲ್ ಸಿಕ್ಕ ಕೂಡಲೇ ಮೂರ್ತಿ ಹಂಗ ಆಗ್ತದ ನೋಡಿಲ್ಲ. ಹಾ ಒಮ್ಮೆ ಅವ ಕಾಲಾಗಿ ಟಿಕಾಡಿ ಎಲ್ಲಾ ಕಡೆ ಹೊಳಸಾಡ್ತಾನ. ಅದಕ್ಕೆ ಹೌದಪ್ಪ. ಸಿಕ್ಕಂಗ ತುಳಿತಾನ ಕಲ್ಲಿಗೆ. ಹೌದು. ತುಳಿದಾಗ ಅದು ಮುಂದೆ ಮೂರ್ತಿ ಆಗ್ತದ. ಹಾ ಪೂಜೆ ಸುಮ್ಮನೆ ಮೂರ್ತಿ ಆಗ್ಲಕ್ ಬರ್ತದೇನ್ರಿ? ಇಲ್ಲ ಬರಂಗಿಲ್ಲ. ಹಂಗ ನಮ್ ಗಂಡ ಹಾಡೋರ್ ಕೈಯಾಗ ಇದು ಸಿಗಲಿ, ಪಕ್ಕ ಮೂರ್ತಿ ಆಗ್ಲೇ ತಿಳ್ಕೊಂಡು ಅವ್ರು ಮೊದಲು ಸನ್ಮಾನ ಮಾಡ್ಯಾರ ಅವರು. ಹೌದಪ್ಪ. ತಿಳಿದವ್ರ ಯಾರ ಅವರು? ಶಿಕ್ಷಕರು. ಅದಕ್ಕೆ ತಂಗಿ ನೀವು ಹೋಗು ದಾರಿ ಒಂದು ಪರ್ಬಾರ ಅಂತ ತಿಳ್ಕೊಂಡು ಈ ಸುರುವಿಗೆ ಕದ್ದಿ ಹಚ್ಕೊಂಡ್ ಕೂತ. ಹೌದಪ್ಪ. ಮತ್ತೇನ್ ಹೇಳಕತ್ತಾಳ ಏನಂತ? ಅಂದ್ರೆ ಇವೆಲ್ಲರೂ ಕೂತವ್ರೆಲ್ಲ ದಡ್ರ ತಿಳ್ಕೊಂಡಳಕಿ. ಹೌದ್ ತಾನೇ ಶಾಣೆ ಅಂತ ತಿಳ್ಕೊಂಡಳ. ಪಂಚಮಹಾಭೂತಗಳು ಮೊದಲು ಮೂಲ ಬೀಜಗಳದಾವತ್ತ ತಾನೇ ಹೇಳಾಳಕಿ. ಹೇಳ್ಯಾಳ. ಅಂದ್ರೆ ಬೀಜ ಇಲ್ಲಾರ್ದೆ ಮಾತ್ರ ಜಗತ್ತೇ ಆಗಿಲ್ಲ ಅಂತ ಹೇಳಕಿರು ತಾನೇ. ಹೌದು. ಮತ್ತೇನ್ ಹೇಳ್ತಾಳ ಮುಂದ? ನನ್ನ ಶರೀರ ಮೊದಲು ಹುಟ್ಟ್ಯದತ್ತ ಹೇಳಕಿರು ತಾನೇ. ಹಂಗ್ಯಾಂಗ್ರಿಪ್ಪ ಶರೀರ ಹುಟ್ಲಕ್ಕಿಲ್ಲ ಅಂದ್ರೆ ಉದದು ಬಾರ್ಸೋದು ಎರಡು ತಾನೇ ನಡೆಸಾಳಕಿ. ಅಲ್ರಿ ಡಾಕ್ಟರ್ ಬಲ್ಲಿನೂ ಹೋರಲ್ಲ ಹೊರಗಿನ ವಿಷಯದಾಗ. ಪಂಚಮಹಾಭೂತಗಳ ಮೂಲ ಬೀಜ ಅಂತ ಹೇಳಿಲ್ರಿ ತಾನೇ ಪದಗಳು ಹೇಳಿಲ್ಲ. ಹೇಳ್ಯಾಳ. ಮತ್ ಬೀಜ ಇಲ್ಲಾರ್ದೆ ಆಗಿಲ್ಲಪ್ಪ ಜಗತ್ತೆ ಅಂದ್ರೆ ನೀ ಹಂಗೆ ಹೆಚ್ಚಿ ಹಾಕ್ತಿದ್ರು ನನಗೆ ಹೇಳ ಮೊದಲ. ಹೌದು. ಬೀಜ ಬೇಕತ್ ನೀನೇ ಹೇಳಿದಿ. ಹೌದು. ಆ ಪೃಥ್ವಿ, ಆಪು, ತೇಜ, ವಾಯು, ಆಕಾಶ ಅನ್ನುವಂಥವು ಪಂಚ ಬೀಜಗಳತ್ತ ತಾನೇ ಹೇಳ. ಹೇಳ್ಯಾಳ. ಮತ್ ಪಂಚ ಬೀಜದಿಂದ ಇದು ಹುಟ್ಟ್ಯಂದ್ರೆ ನಿಂದೇನು ಕೆಲಸದಲ್ಲಿ ಫಾತಿಮಾ? ಫಾತಿಮನೇನ್ ಕೆಲಸ ಇಲ್ಲ ಅಲ್ಲಿ. ಏನು ನಿಂದ ಕೆಲಸ ಅಲ್ಲಿ? ಏನು ಇಲ್ಲ. ಕ್ಯಾಬಿನೈ ಬದ್ನಿಕಾಯಿ ಬೀಜದಿಂದ ಜಗತ್ತೆ ಹುಟ್ಟ್ಯದತ್ತ ನೀನೇ ಹೇಳಕತ್ತಿದ್ದೀನಿ ಬಾಯಿಲೇನೆ. ಮತ್ ಇವ್ರೆಲ್ಲ ಕೇಳೋರೆಲ್ಲ ದಡ್ರ ತಿಳ್ಕೊಂಡ್ರೆ ಏನು ಹಂಗ? ಮತ್ತೆ ನನ್ನ ಶರೀರ ಮೊದಲದ, ನನ್ನ ಶರೀರ ಹೆಚ್ಚದ ತಿಕ್ಕಿ ಹೇಳಕತ್ತ. ಶರೀರ ತಯಾರಾಗಬೇಕಾಗಿತ್ತಂದ್ರ ಡಾಕ್ಟರ್ ಬಳಿ ಕೇಳ್ಬೇಕಾದ್ರ ಅಲ್ಲಿ ಓದ್ಕೊಂಡು ನೋಡಿದ್ರ ತಾಯಿ ಬಳಿ ಅಂಡಾಣಿ ಇರಬೇಕು, ತಂದಿ ಬಳಿ ಜೀವಾಣುಗಳು ಇರಬೇಕು. ಅಂದ್ರೆ ಅಲ್ಲಿ ನಡೀತದ, ಮಗ ಹುಡ್ತದ, ಒಂದ್ ಮಗಳು ಹುಡ್ತದ. ಒಣ ಜೀವಾಣು ಇತ್ತು, ಬರೇ ಇದು ಪಿಂಡಾಣಿ ಅಂಡಾಣಿ ಇದ್ದಿಲ್ಲ ಅಂದ್ರ ಹುಟ್ಟಂಗಿಲ್ಲ. ಎರಡೂ ಬೇಕೇ. ಅಂದ್ರ ಆ ಭೂಮಿ ನೋಡಿ ಸದ್ ನೋಡ್ರಿ, ಸೌಳ ಭೂಮಿ ಒಳಗೆ ನೀವು ಬೇಕಾದಟ್ಟು ಒಯ್ದು ಬೀಜ ಬಿತ್ರಿ ಮಾಡ್ತದ ಬೀಜ ಅಲ್ಲಿ ಎಲ್ಲ ತಿಂದು ಬಿಡ್ತದ, ಏನು ಉಳಿಯಂಗಿಲ್ಲ. ಈಗಿನ ಭೂಮಿನ ಸೌಳು ಗಡಿತಪ್ಪ ಅಂತಂದ್ರೆ ಎಷ್ಟು ಬೀಜ ಬಿತ್ತರು ಸಹಿತ ನಾಟಂಗಿಲ್ಲ. ಬೆಕ್ಕದಂತ ಹಾಕ್ರಿ, ಬೆಕ್ಕದಂತ ಗಳೆ ಹೊಡಿರಿ, ಬೆಕ್ಕದಂತ ಬೀಜ ಟ್ರ್ಯಾಕ್ಟರ್ ಹಚ್ಚಿ ಬಿತ್ರಿ, ಮಗ ನಾವು ತಿಂದೇ ಬಿಡ್ತದ ಖಲಾಸದು. ಹೆಣ್ಣಿಗಾಗಿ ಸತ್ತವ್ರು ಕೋಟಿ, ಮಣ್ಣಿಗಾಗಿ ಸತ್ತವ್ರು ಕೋಟಿ, ನಿನಗಾಗಿ ಸತ್ತವ್ರನ್ನ ನಾವು ಒಬ್ಬರನ್ನ ಕಾಣೆ ಆತಕಿ ಹೇಳಾಗತ್ತಾಳ. ಹೌದು. ರಾಮದಾಸನ ಅದು ಗಂಡಿಂದಪ್ಪ, ಅದು ಯಾಕೆ ಹೇಳ್ಬೇಕು? ಹೆಣ್ಣಿಂದ ಬೆಳೆಸ್ಬೇಕಲ್ಲ. ಹೆಣ್ಣಿಗಾಗಿ ಸತ್ತವ್ರು ಕೋಟಿ ಅಂತ ಹೇಳಿ ಮತ್ತೆ ನಮ್ಮ ರಾವಣನ ಉದಾಹರಣೆ ಕೊಟ್ಟಾಳಕಿ ಹೆಣ್ಮಗಳು. ಏನಂದಳ್ರಿ? ರಾವಣನ ಬಲ್ಯಾಕಿ ಎಷ್ಟು ದಿನ ಇದ್ರು ಸೀತಾ, ಇದು ತಿಪ್ಪಲದ ಮಾಳ ಮಾತ. ಯಾಕೋ ಆ ಕಡೆ ಹೋಲಗತ್ತೆ. ನಮ್ಮ ರಾವಣ ಈಕಿನ ಸೀತಾ ಒಯ್ದಿದ್ದ ಖರೇದ ಒಯ್ದಾನ ಕರೆ ಎಷ್ಟು ದಿನ ಇಟ್ಕೊಂಡ ನಾವು ಇಟ್ಕೊಂಡ್ರು ಸಹಿತ ಆಕಿ ಮುಟ್ಟ್ಯಾನೋ ಅಥವಾ ಮುಟ್ಟಿಲ್ಲೋ. ಹೌದೌದು ಬೇಕಲ್ಲ. ಅವ ಮುಟ್ಟುತ್ತಿದ್ದ ಖರೆ
ಅವನಿಗೆ ಒಬ್ಬನ ಶಾಪ್ ಆಗ್ಯದ, ಅದು ಯಾರು ಶಾಪ್ ಆಗ್ಯದ? ಹಾ ರಾವಣಿಗೆ ಶಾಪ್ ಆಗ್ಯದ್ರಿ, ಅವ ಮುಟ್ಟಿಲ್ ಹೊಟ್ಟೆ ಸೀತಾಗ. ಮುಟ್ಟಿಲ್ಲವ. ಮತ್ತ ಅವ ಹೆಂಗ್ ಕೆಡ್ತಾನ ಸೀತಾಗ, ಮುಟ್ಟಿಲಾರ್ದೆ ಹೆಂಗ್ ಕೆಡ್ತಾನವ? ಅವ್ರಿಬ್ರು ಹರಲ್ರಿ ಹಿಂದ್ ತುಂತನಿ ಬಾರ್ತಾವ ತಾಳ್ಬಡೆ ಅವ್ರಿಬ್ರು ಹೇಳ್ತಾರ ಹೆಣ್ಣಿಗಾಗಿ ಸತ್ತಾನ ನಮ್ಮ ರಾವಣ ಅಂತ ಹೇಳಕ್ಕೆ ತನ್ನ ಬಾಯಿಲೇನೆ. ಅವ ಒಯ್ದು ಇಟ್ಕೊಂಡ ಕರೆ ಆಕಿ ಮುಟ್ಟೇ ಇಲ್ಲ ಅವ. ಮುಟ್ಟಿಲ್ಲ. ಅವ ಮುಟ್ಟೂರು ಸುಟ್ಕೊಂಡು ಸಾಯ್ತಿದ್ದ. ಹೌದು. ಅವನಿಗೆ ಒಬ್ಬನ ಶಾಪ್ ಆಗ್ಯದ, ಅದು ಯಾರು ಶಾಪ್ ಆಗ್ಯದ? ಹೇಳು. ಯಾಕೆ ಮುಟ್ಲಿಲ್ಲ ಅವ ರಾವಣ? ಇಟ್ಕೊಂಡ್ರೆ ಮಾತ್ರ ಅವ ಒಯ್ದು ಮುಟ್ಟಬೇಕಾಗಿತ್ತಲ್ಲ. ಇಷ್ಟ ಇದ್ರಲಿಂದ ಒಯ್ದಿದವ. ಈಗ ನಮ್ಮ ಹುಡುಗನ ಕೈಯಾಗ ಒಂದು ಚಲೋ ಹೆಣ್ಣು ಸಿಕ್ತಪ್ಪ, ಮುಟ್ಲಾರ್ದೆ ಬಿಡ್ತಾನ್ರಿ. ನಾವ್ ಹೆಂಗ್ ಬಿಡ್ತೇವ್ರಿ ಮಾಸ್ತರ? ದೀಪನೇ ಆರಿಸ್ಬಿಡ್ತಾನ. ಕರೆ ಹೆಂಗ್ ಬರ್ತದ ಅಂತ ಚಲೋ ಹೆಣಿಗೆ? ಖರೆ ಅವ ರಾವಣ ಮುಟ್ಟಬೇಕಾಗಿತ್ತು, ಯಾಕೆ ಮುಟ್ಲಿಲ್ಲ? ಅವನಿಗೆ ಒಬ್ಬನ ಶಾಪ್ ಆಗ್ಯದ, ನಂಗೆ ಸಂಶಯ ಬರ್ಲಾತ ತಂಗಿ. ಹೇಳ್ತಾರ ಮಾಸ್ತರ. ಲೇಖ ತೆಗೆದು ತೋರಿಸ್ತೀನ ಯಾರು ಶಾಪ್ ಆಗ್ಯದ, ಅವ ಎದ್ರ ಸಂಬಂಧ ಮುಟ್ಲಿಲ್ಲ. ಹೌದು. ಮತ್ತೆ ರಾವಣಗ ಮತ್ತು ರಾಮಗ ಯುದ್ಧ ಯಾಕಾಯ್ತು? ಯಾಕಾಯ್ತು? ಅದು ರಾಮನ ಪಾತ್ರ ಯಾಕೆ ಬಂದದ, ರಾವಣನ ಪಾತ್ರ ಯಾಕೆ ಬಂದದ ನಿನಗೆ ಗೊತ್ತೇ ಇಲ್ಲಲ್ಲ ಮೊದಲ. ಅದು ಬಡ್ಡ್ಯಾಗೆ ಗೊತ್ತಿಲ್ಲ. ಹೆಣ್ಣಿದ್ದಾಗ ಸಂಸಾರ, ಹೆಣ್ಣಿದ್ದಾಗ ಪ್ರಪಂಚ. ಹೆಣ್ಣಿದ್ದಿಲ್ಲಪ್ಪ ಸಂಸಾರ ಮಾಡ್ಲಕ್ ಬರಂಗಿಲ್ಲ, ಪ್ರಪಂಚ ಮಾಡ್ಲಕ್ ಬರಂಗಿಲ್ಲ ಅತಿಕೆ ಹೇಳಕತ್ತ. ಎಷ್ಟೋ ಮಂದಿ ಸಂಸಾರ ಮಾಡ್ಕೊತ ಬಂದಾರ. ಹೆಣ್ಣಿಲ್ಲಾರ್ದನೆ ಮತ್ತೆ ಜಗತ್ತದೊಳಗೆ ಎಷ್ಟೋ ಮಂದಿ ಸಾಧುವಾಗಿ ಹೋಗ್ಯಾರ, ಸಂಸಾರ ಮಾಡ್ಯಾರಲ್ಲ. ಮತ್ ಸಿದ್ದೇಶ್ವರ ಅಪ್ಪ ಒಟ್ಟೆ ಅಂಗಿ ಕಿಶನೆ ಹೋಯ್ತು, ಹೊಲಿಸಿದ್ದಿಲ್ಲ ಅವ್ನ ಬಲ್ಲಕ್ ಹೆಣ್ಣಿತ್ತೇನ್ರಿ? ಎದ್ದಿದ್ದಿಲ್ಲ, ಗಣಸರ ಕೈಲಿ ಊಟ ಮಾಡ್ತಿದ್ರು. ಇಂಥದೊಂದು ಕರಿ ಮಾರಿದ್ನು ತೊಗೊಂಡು ತಿರ್ಗಾಡಿಲ್ಲ, ಕೆಂಪು ಮಾರಿದ್ನು ತೊಗೊಂಡು ತಿರ್ಗಾಡಿಲ್ಲ. ಹೌದಪ್ಪ, ಕೇಳಕ್ಕ ಪ್ರವಚನ ಕೇಳಕ್ಕೆ ಎಲ್ಲಾರೇ ಬರ್ತಿದ್ರು. ಮತ್ತೆ ಅಂಗಿಗೆ ಮಾತ್ರ ಒಂದಿನ ಕಿಶೆನೂ ಹಾಕ್ಲಿಲ್ಲ, ಕಿಶೆದಾಗ ರೊಕ್ಕನೂ ಹಾಕೊಳ್ಳಿಲ್ಲ. ಹಾಯ್ಕೊಲಿಲ್ಲ. ಮತ್ತೆ ಅಲ್ಲೆಲ್ಲ ನೀನು ಹೆಣ್ಣ ಆ ಕೂಸ ಏನದ ಮಲಿ ಕುಡಿ ಟೈಮ್ ಆದಾಗ ಒಂದು ಮಲಿ ಬಾಯಾಗ ಹಿಡಿತದತ್ತ, ಒಂದು ಮಲಿ ಕೈಯಾಗ ಹಿಡಿತದತ್ತ. ಯಾರ ಕಸ್ಕೊಂಡು ಹೋಗಂಗ. ಅದೊಂದು ಮಲಿ ಯಾರ ಕಸ್ಕೊಂಡು ಹೋಗಂಗಾರ ಇದು ಹೇಳಕತ್ತ ಹುಚ್ಚುಕೊಟ್ಟ. ಹೌದು. ಇದು ಹುಚ್ಚುಕೊಟ್ಟಿಗೆ ಅದ್ರ ಅರ್ಥನೇ ಗೊತ್ತಿಲ್ಲಲ್ಲ. ಮಲಿ ಯಾಕೆ ಬಾಯಾಗ ಹಿಡಿದದ, ಒಂದು ಮಲಿ ಯಾಕೆ ಕೈಯಾಗ ಹಿಡಿದದ ನಿನಗೇನು ಗೊತ್ತದ? ಹೌದು. ಮಲಿ ಯಾಕೆ ಹಿಡ್ದದಪ್ಪ ಅಂತಂದ್ರ, ಒಂದು ಮಲಿ ಯಾಕೆ ಕೈಯಾಗ ಹಿಡ್ದದಪ್ಪ ಅಂತಂದ್ರೆ ಸಂಸಾರ ಅನ್ನೋದು ಕಾರಣಿಕದ. ಇದು ಒಂದಿನ ಸುಳ್ಳದ ಸಂಸಾರ. ಸುಮ್ ಅದ್ರ ಮ್ಯಾಗ ನಾ ಕೈ ಆಡ್ಸ್ಲಕತ್ತೀನಿ ಅಂತ ಉತ್ತರ ಹೇಳಕತ್ತ, ಸುಮ್ ಕೈ ಆಡ್ಸ್ಲಕತ್ತೀನಿ ನಾ ಕಾಲೇ ಮಲಿ ಮ್ಯಾಗ. ಹೌದಪ್ಪ. ಒಂದು ಮಲಿ ಬಾಯಾಗ ಯಾಕೆ ಹಿಡ್ದದಪ್ಪ ಅಂತಂದ್ರ, ಅಮೃತ ಅನ್ನುವಂಥದ್ದು ಮಾತ್ರ ಮಲಿ ನಾ ಸವಿಲಕತ್ತೀನಿ. ಅಮೃತ ಅನ್ನೋದು ಸವಿಲಕತ್ತೀನಿ. ಪಾರಮಾರ್ಥ ಅನ್ನುವಂಥದ್ದು ಅಮೃತದ. ಆ ಪಾರಮಾರ್ಥ ಅನ್ನುವಂಥದ್ದು ಅಮೃತ ನೀವು ಸವಿರಿ. ಪ್ರಪಂಚ ಅನ್ನುವಂಥದ್ದು ಮಾತ್ರ ಸುಮ್ಮ ಕಾರಣಿಕ ಮಾಡ್ರಿ ಅಂತ ತಿಳ್ಕೊಂಡು ಒಂದು ಮಲಿ ಬಾಯಾಗ ಹಿಡಿದದ ಅಷ್ಟೇ. ಕೈ ಆಡ್ಸಕತ್ತದ ಕೂಸ ಕೈಯಾಗ ಹಿಡ್ಕೊಂಡು. ಈಕಿಗೆ ಏನಾಗ್ಯದ, ಅದೊಂದು ಮಲಿ ಯಾರ ಕಸ್ಕೊಂಡು ಹೋಗಂಗರತ್ತ. ಸುಮ್ ಯಾರ ಬಂದ್ಕೆ ಮಲಿ ಕೈ ಹಚ್ಚ ಸುಮ್ ಕುಂದಿರ್ತೀರ ಈಕಿಗೆ? ಏನ್ರಿ ಯಪ್ಪ, ಅವ್ರ ಹೆಣ್ಮಕ್ಳು ಹಡ್ಯಾ ಕೆಲಸ ಇರ್ತದ, ಅವೆಲ್ಲ ಅವ್ರಿಗೆ ಗೊತ್ತ. ಅವ್ರು ಅದ್ರಾಗ ಇದು ಆಗಿರ್ತಾರ. ಅವರು ಎಟ್ರ ಹುಚ್ಚುಕೊಟ್ಟಿರ್ಬೇಕ್ರಿ ಹೆಂಗ್ಸಿದು. ಎಲ್ಲಿ ಆರಿಸಿ ತಗೊಂಬಂದಿರಿ ಇದು ವರ್ಷ ನನಗೆ ಗೊತ್ತಾಗಲ್ಲ. ಇದು ಇರ್ಲಿ, ಅದಕ್ಕೆ ಏನ್ ಹೇಳ್ತಾರೆ ಹೆಣ್ಮಗಳಿಗೆ? ಏನ್ ಹೇಳ್ತಾರ್ರಿ? ತತ್ತು ಸಾರ ಮಾತು ನಿನಗೆ ಗೊತ್ತು ಮಾಡಿ ಹೇಳ್ತೀನಿ. ಅದಕ್ಕೆ ನೀ ಹೇಳಿದ್ದು ಕೇಳುವಲ್ಲಿ, ಹೋಗುದು ಬಿಡುವಲ್ಲಿ, ನೀವು ಹೋಗು ದಾರಿ ಒಂದು ಪರ್ವಾರ ಅಂತ ನಮಗೆ ಕೇಳಕತ್ತ. ಹೌದು. ಅದಕ್ಕೆ ನಾವೇನ್ ಹೇಳ್ಬೇಕಾಗ್ಯದ? ಏನ್ ಹೇಳ್ಬೇಕು? ಏನ್ ನಡಿಲ್ರಿ ಮಾಸ್ತರ?